USA ಕಡೆಯಿಂದ ಆಯೋಜಿಸಿರುವ ಮೀಟ್ ಆ್ಯಂಡ್ ಗ್ರೀಟ್ ವಿತ್ ಅಜಯ್ ವಾರಿಯರ್ ಆ್ಯಂಡ್ ನೀತು ಸುಬ್ರಹ್ಮಣ್ಯಂ ಅವರಿಗೆ ಫೀನಿಕ್ಸ್ KSA ಸಂಘದಿಂದ ಸ್ವಾಗತ ಸುಸ್ವಾಗತ. ಸೊ ಮ್ಯೂಸಿಕ್ ಈಸ್ ಅ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಸೊ ಮ್ಯೂಸಿಕ್ ಈಸ್ ಅನ್ ಇಮೋಷನ್ ವಿತ್ ಅ ಡಿವೋಷನ್. ಸೊ ನಿಮಗೆ ನಿಮ್ಮ ಮ್ಯೂಸಿಕಲ್ ಜರ್ನಿಯಲ್ಲಿ ಇನ್ಸ್ಪಿರೇಷನ್ ಕೊಟ್ಟವ್ರು ಯಾರು? ಸೊ ವೆನ್ ವಾಸ್ ಯರ್ ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್? ಹೌ ಡಿಡ್ ಇಟ್ ಆಲ್ ಸ್ಟಾರ್ಟ್? ಅಜಯ್ ಜಿ, ನನಗೆ ಇನ್ಸ್ಪಿರೇಷನ್ ಹೇಳೋಕ್ಕಿಂತ ಮೇನ್ಲಿ ಆ ಪುಷ್ ಬೇಕಿತ್ತು. ಅಟ್ಲೀಸ್ಟ್ ಮೈ ಕೇಸ್ ಅದನ್ನು ಆ್ಯಕ್ಚುಲಿ ಸೊ ನಮ್ಮ ತಂದೆಯವರು ಅವರ ಆಸೆ ಆಗಿತ್ತು ವಿ ಆರ್ ಟು. ಸೊ ಇಬ್ಬರಲ್ಲಿ ಒಬ್ಬರಾದರೂ ಈ ಮ್ಯೂಸಿಕ್ ಫೀಲ್ಡಿಗೆ ಬರಬೇಕು ಅಂತ. ಸೊ ದೇರ್ ಇಸ್ ವೇರ್ ಇಟ್ ಆಲ್ ಸ್ಟಾರ್ಟೆಡ್. ನಂತರ ಅಫ್ಕೋರ್ಸ್ ಯೇಸುದಾಸ್ ಜಿ ಅವರ ಹಾಡುಗಳನ್ನ ಕೇಳ್ತಾ ತುಂಬ ಫಾಲೋ ಮಾಡ್ತಾ ಇದ್ದೆ. ಒನ್ಸ್ SPB ಸರ್ ಅವ್ರ ಜೊತೆ ಒಡನಾಟ ಶುರು ಆದಮೇಲೆ ಐ ಥಿಂಕ್ ಮೈ ಸ್ಟೈಲ್ ಆಫ್ ಸಿಂಗಿಂಗ್ ಎವ್ರಿಥಿಂಗ್ ಚೇಂಜ್. ಐ ಸ್ಟಾರ್ಟೆಡ್ ಅಡಾಪ್ಟಿಂಗ್ ಹಿಸ್ ಸ್ಟೈಲ್. ಸೊ ಎಸ್, ಇನ್ಸ್ಪಿರೇಷನ್ SPB ಸರ್. ಸೊ ನಿಮ್ಮ ರೋಲ್ ಮಾಡೆಲ್ ಅಂತ ನೀವು ಕನ್ಸಿಡರ್ ಮಾಡೋದು SPB ಸರ್. ಹೌ ಅಬೌಟ್ ಯು? ಒಂದೇ ಆನ್ಸರ್ ಕೊಡಬೇಕು. So inspiration andre, see, I was never a person who was asked to go for music classes. Nanna dance class ge hakidru. So I have a brother. Avuru music class ge hogbekadre he was very naughty and illa residential school ge hakbeku anta avuna karkondu hogi residential school hakdaga there was a 1 month gap. Fees already paid madidru. So ಅದಕ್ಕೆ ಇವಳು ಹೋಗ್ಲಿ ಅಂತ ಹೇಳಿದಾಗ they got no, okay, this girl sings ಅಂತ. Then my first performance, probably I was like 5 or 6 years old. The Art of Living course for ಮಕ್ಕಳಿಗಿತ್ತು. So end of it we were supposed to sing something or perform something, and our time I started learning Carnatic classical and I sang Sri Gananatha. Everybody around me, and ಚಿಕ್ಕ ಮಗು 6 years old, ಎಲ್ಲರೂ ಇದ್ದಾರೆ, ಎಲ್ಲರೂ ನೋಡ್ತಿದ್ದಾರೆ, and everybody is giving me attention. ಹಾಡ್ತಾಳೆ, ಚಪ್ಪಾಳೆ ತಟ್ಟಿದಾಗ how does it feel ಅಂತ first time I got to know at that very young age. And that's when I decided, okay, I wanted to do something in music ಅಂತ. I didn't serious ಆಗಿ ತಗೊಂಡಿದ್ದೀನಿ ಅಂತಲ್ಲ, ಇಂಟ್ರೆಸ್ಟ್ ಹುಟ್ಟಿದ್ರು. But my all-time inspiration push ಇವರು ಹೇಳಿದಾಗ is my amma. She's like, go, ಹಾಡು. Every time she says something, she's like, ನಿನಗೆ ಇಂಪಾಸಿಬಲ್ ಅಂತ ಒಂದು ವರ್ಡೇ ಇಲ್ಲ, ಯು ಕ್ಯಾನ್ ಡೂ ಎವ್ರಿಥಿಂಗ್ ಯು ವಾಂಟ್. ದಟ್ಸ್ ಹೌ ಐ ಲರ್ನ್ ಟು ಡಾನ್ಸ್, ಸಿಂಗ್, ಆ್ಯಂಕರಿಂಗ್, ಎವ್ರಿಥಿಂಗ್. ಎಲ್ಲ ಮಾಡು ಅಂತ ಪುಷ್ ಮಾಡ್ತಿರ್ತಾರೆ. ಸೊ ದಟ್ಸ್ ವಾಟ್ ಇಟ್ ಇಸ್. ಚಪ್ಪಾಳೆ ಹೊಡ್ಬೋಣ. So the next question, so what is the right age? ಅಂದರೆ ಯಾವ ಒಂದು ಏಜ್ ಸರಿ ಮ್ಯೂಸಿಕ್ ಸ್ಟಾರ್ಟ್ ಮಾಡಲಿಕ್ಕೆ? ಈಗ ಚಿಕ್ಕ ಮಕ್ಕಳಲ್ಲಿ ನಾನು ಹೇಳ್ತೀನಿ, ನನ್ನ ಮಗನೇ ಸ್ವತಃ ಆಗಿರ್ಬೋದು 3 ವರ್ಷ. ಸೊ ಇಸ್ ದಟ್ ಅ ರೈಟ್ ಏಜ್? or if it is a right age, is there any prerequisites to start? See, it varies. ವೆರಿ ರೇರ್ ಕೇಸಲ್ಲಿ 2 ವರ್ಷಕ್ಕೆ ಹಾಡಕ್ಕೆ ಶುರು ಮಾಡ್ತಾರೆ, ಆರ್ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಇಲ್ಲ ಡ್ಯಾನ್ಸ್ ಆಗಲಿ ಇಲ್ಲ. ದಟ್ಸ್ ಲೈಕ್ ಸೂಪರ್ ಎಕ್ಸ್ಟ್ರಾ ಇರೋ ಗಿಫ್ಟ್ ಇರೋ ಮಕ್ಕಳು. ಅದರ್ವೈಸ್ 6 to 7 years ಯಾಕಂದರೆ ಅವ್ರಿಗೂ ಏನೂ ಅರ್ಥ ಆಗಲ್ಲ. ಡ್ಯಾನ್ಸ್ ಆಗಲಿ ಒಂದು ಸ್ಟೆಪ್ ಹಾಕುವಾಗ ಆ ಶಕ್ತಿ ಬೇಕು, ಅದೇ ರೀತಿ ಮ್ಯೂಸಿಕ್ ಆಗಲಿ ಆ ತಾಳ ಹಾಕುವಾಗ ಯು ಶುಡ್ ಗೆಟ್ ದಟ್ ರಿದಮ್ ಫಸ್ಟ್ ಆ್ಯಂಡ್ ಶ್ರುತಿ ಜ್ಞಾನ ಅದೆರಡು ಬರಬೇಕಂದ್ರೆ ಸ್ವಲ್ಪ ಡೆಫಿನೆಟ್ಲಿ 5+. 6-7 years ಲೈಕ್ ಅವಾಗೆಲ್ಲ 8 ವರ್ಷ ಆಗ ಕಾಯ್ತಾರೆ. ಇವನ್ ಇನ್ ಮೈ ಕೇಸ್ when I was 8 I started. My dad was waiting for me to turn 8. ಹಾಗೆ ಅವರು ಇದೇ ಥರ ಅಡ್ವೈಸಸ್ ತಗೊಂಡ್ರು, ಓಕೆ ವಾಟ್ ಇಸ್ ದ ರೈಟ್ ಏಜ್ ಅಂತ ಆಗಲಿ. ಬಟ್ ಇವಾಗೆಲ್ಲ ಲೈಕ್ ಹೌ ಕಿಡ್ಸ್ ಆರ್ ಫಾಸ್ಟ್, ಹೌ ಫಾಸ್ಟ್ ದೇ ಆರ್ ಅಂತ ದೇ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. 6-7 years is good. 40 ಆದ್ಮೇಲೆ ಕಲಿಬೋದಾ? 40 ಆದ್ಮೇಲೆ ಕಲಿಬೋದಾ? There's no end. It's 6-7 years to start ಅಂತ, and there's no end. Also say music has no age limit. I know dance ಬಗ್ಗೆ ಹೇಳುವಾಗ ಆರ್ಟ್ ಅಂತ ನೋಡಿ, ಮ್ಯೂಸಿಕ್ ಕೇಳಿದ್ರೆ when it comes to any art form. So dance, imagine. So I still remember she's a gyno in Bangalore. She started 72 years ಆದಾಗ she started learning Aramandi first. ಶುರು ಮಾಡಿ 72 ಅಲ್ಲಿ, and at 76 when she turned 76 she gave her Rangapravesha. Yeah, so if you want you can do it. ಆಶಾ ಗೋಪಾಲ್ ಹೇಳಿದ್ರು ಮಲಯಾಳಂ ಸಂಘದಲ್ಲಿ ಯಾರೋ 5 ladies seniors, they did Rangapravesha. That's the first question you said. So that's the power there, it's an emotion, strength ಎಲ್ಲ ಬರುತ್ತೆ unit art. So nimdu what was the first musical performance like?
ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಸ್ಟೇಜ್ ಮೇಲೆ ಹೋಗುವಾಗ ಆಂಕ್ಷಿಯಸ್ ಇತ್ತಾ ಅಥವಾ ವೆರಿ ಎಕ್ಸೈಟೆಡ್ ಓಕೆ ನನ್ನ ಜನ ನೋಡ್ತಾ ಇದ್ದಾರೆ ನಾನು ಈ ಥರ ಹಾಡಬೇಕು ಆ ಥರ ಹಾಡಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸ್ ಅದು ಹೇಗೆ ನಡೀತಾ ಇತ್ತು ಹೌ ಡಿಡ್ ಇಟ್ ಆಲ್ ಹೌ ಆರ್ ಯು ಏಬಲ್ ಟು ಪ್ರೆಸೆಂಟ್ ಇಟ್ ಟು ದ ಆಡಿಯನ್ಸ್ You can you Of course, ಚಿಕ್ಕವನಾಗಿದ್ದಾಗ ಆ ಸಂಘ ಅದು ಇದು ಅಂತ ಹಾಡೋದು ಅಂಥವೆಲ್ಲ ನಡೀತಾ ಇತ್ತು. ಐ ಸ್ಟಿಲ್ ರಿಮೆಂಬರ್ ಇಂದಿರಾನಗರ ಚಿನ್ಮಯ ಆಡಿಟೋರಿಯಮಲ್ಲಿ ಸಾಂಗ್ ದಟ್ ಮೈ ಬ್ರದರ್ ವಾಸ್ ಸಪೋಸ್ ಟು ಸಿಂಗ್ ಅವ್ನು ಹಾಡಿಲ್ಲ ಅಂತ ನಾನು ಹಾಡ್ದೆ ಅದನ್ನು. ಆ್ಯಂಡ್ ಲಿಟ್ರಲಿ ಆ ಚರಣ ಹಾಡುವಾಗ ಆ ರಿದಮ್ಗೆ ಪೀಪಲ್ ವರ್ ಕ್ಲಾಪಿಂಗ್. ಸೊ that was like a wow factor. But then still again, I was not serious about music. And coming back to your question, actually ನನಗೆ ಆ ಮೆಚುರಿಟಿ ಬಂದು ಈ ಥರ ಆಗಿದ್ದು ವೆನ್ ಐ ವಾಸ್ ವರ್ಕಿಂಗ್ ಇನ್ ಕುವೈಟ್. ಎಲ್ಲಾರ್ ಈಶ್ವರಿ ಅಮ್ಮ ಅವರು ಕುವೈಟಿಗೆ ಬಂದಿದ್ದರು. ಸೊ ಶಿ ವಾಂಟೆಡ್ ಅ ಮೇಲ್ ವಾಯ್ಸ್ ಆ್ಯಂಡ್ ಐ ವಾಸ್ ವರ್ಕಿಂಗ್ ದೇರ್. ಸೊ ಯಾರೋ ಹೇಳ್ತಿತ್ತು ಒಂದು ಹುಡುಗ ಇದನ್ನು ಹಾಡ್ತಾನೆ ಅಂತ. ಸೊ ಅಲ್ಲಿ ಆ ಶೋಗೆ ಹಾಡಕ್ಕೆ ಹೋದಾಗ ಟು ಗಿವ್ ಹರ್ ಮೇಲ್ ವಾಯ್ಸ್ ಸಪೋರ್ಟ್ ಕೊಡೋಕೆ ಹೋದಾಗ ಒಂದೆರಡು ಹಾಡು ಸೋಲೋ ಹಾಡು ಐ ವಾಂಟ್ ಟೇಕ್ ಅ ಬ್ರೇಕ್ ಅಂತಂದು. ಸೊ ಆವಾಗ ಗಾಟ್ ವೆರಿ ಗುಡ್ ರೆಸ್ಪಾನ್ಸ್. ಲೈಕ್ ಬೇರೆ ಇದು ಏನೋ ನೀವು ಇಲ್ಲಿರೋದಾ ಐ ನೆವರ್ ಹರ್ಡ್ ಯು ಸಿಂಗಿಂಗ್ ಅಂತೆಲ್ಲ ಹೇಳ್ಬಿಟ್ಟು. ಆ್ಯಂಡ್ ದ ಇಂಪಾರ್ಟೆನ್ಸ್ ಎಲ್ಲಾರ್ ಈಶ್ವರಿ ವಾಸ್ ಗೆಟಿಂಗ್ ಎಲ್ಲರೂ ಫೋಟೋ ತೊಗೊಳ್ಳೋದು ಸೆಲ್ಫಿ ತೊಗೊಳ್ಳೋದು. ದೆನ್ ದಟ್ಸ್ ವೆನ್ ಐ ಥಿಂಕ್ ಐ ಗಾಟ್ ಒಂದು ಥಾಟ್, ಓಕೆ ಮೈ ಡ್ಯಾಡ್ ವಾಸ್ ರೈಟ್, ಐ ಥಿಂಕ್ ಐ ಶುಡ್ ಗೋ ಬ್ಯಾಕ್ ಆ್ಯಂಡ್ ಪರ್ಸ್ಯೂ ಮ್ಯೂಸಿಕ್ ಅಂತ. ಸೊ ಚೇಂಜಿಂಗ್ ಒಂದು ಟರ್ನ್ ಆಗಿದೆ ಅಲ್ಲಿ. So it was an eye opener. Definitely yes. You are destined for it and ultimately ಅದಕ್ಕೆ ಸೇರಿದ್ರಿ. ವೆರಿ ನೈಸ್. ಸೊ ಓಕೆ, ಸೊ ಈಗಿನ ಕಾಲದವ್ರಿಗೆ ಲೈಕ್ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡೋದು, ಬಿಕಾಸ್ ಮ್ಯೂಸಿಕ್ ಒಂದು ಸಾಧನೆ, ಜಸ್ಟ್ 1 day 2 day ಅಥವಾ ಕ್ರಾಶ್ ಕೋರ್ಸ್ ಥರ ಅಲ್ಲ. ಸೊ ಒಂದು ಸಾಧನೆ ಮಾಡುವಾಗ ದಿವಸಕ್ಕೆ ಎಷ್ಟು ಟೈಮ್ ನೀವು ರಿಯಾಜ್ ಅಥವಾ ಪ್ರಾಕ್ಟೀಸ್ ಮಾಡಬೇಕು, ಮತ್ತು ನಮ್ಮ ಬ್ರೆತ್ ಕಂಟ್ರೋಲ್ನ ಎಕ್ಸಸೈಸ್ ಮಾಡೋಕ್ಕೆ ಏನಾದರೂ ಪರ್ಟಿಕ್ಯುಲರ್ ಸಜೆಷನ್ಸ್ ಇದೆಯಾ ಅಥವಾ ಏನಾದರೂ ಟಿಪ್ಸ್ ಎಕ್ಸಸೈಸಸ್ ದಟ್ ಯು ಹ್ಯಾವ್ ದಟ್ ಯು ವುಡ್ ರೆಕಮೆಂಡ್ ಫಾರ್ ನ್ಯೂ ಬಡಿಂಗ್ ಸಿಂಗರ್ಸ್? He's the person to say about it. He takes Ajay, see, again, music, any art, ಏಜ್ ಲಿಮಿಟ್ ಇಲ್ಲ ಅಂತ ಹೇಳ್ದಂಗೆ ಪ್ರಾಕ್ಟೀಸ್ ಇಷ್ಟೊತ್ತೇ ಅಂತ 20 ನಿಮಿಷನೂ ಮಾಡ್ಬೋದು, 1 ಗಂಟೆನೂ ಮಾಡ್ಬೋದು, 8 ಗಂಟೆ 10 ಗಂಟೆ ಇಲ್ಲ 24 ಗಂಟೆನೂ ಮಾಡ್ಬೋದು ಪ್ರಾಕ್ಟೀಸ್. ಸೊ ದೇರ್ಸ್ ನೋ ಒಂದು ಸೆಟ್ ಟೈಮ್ ಇದು ಅಂತಿಲ್ಲ, ಲಿಮಿಟೇಷನ್ ಇಲ್ಲ ಅಲ್ಲಿ. ದ ಮೂವಿ ಪ್ರಾಕ್ಟೀಸ್ ಯಾರು ನೆನ್ನೆ ಮೊನ್ನೆ ಹೇಳ್ತಾ ಇದ್ದೆ, ಇವನ್ 2 minutes ಇಫ್ ಯು ಕ್ಯಾನ್. ನಮ್ದೆಲ್ಲ ಶೆಡ್ಯೂಲ್ಸ್ ಹೆಂಗಿದೆ ಅಂದರೆ ಬಹಾನೇ ಇರ್ಬೋದು, ಅದು ರೂಮಲ್ಲಿ ಟೈಮ್ ಇತ್ತು ಪ್ರಾಕ್ಟೀಸ್ ಮಾಡ್ಬೋದಾಗಿತ್ತು, ದಟ್ಸ್ ಒನ್ ಥಿಂಗ್. ಬಟ್ ಇವನ್ ಅದು ಬ್ಯಾಕ್ ಇನ್ ಇಂಡಿಯಾ ಆಲ್ಸೋ ಇಲ್ಲ, ಬೆಂಗಳೂರಲ್ಲಿ ಬೆಳಿಗ್ಗೆ ಬೇಗ ರೆಕಾರ್ಡಿಂಗ್ ಇರುತ್ತೆ. ಐ ಪ್ರಿಫರ್ ಅರ್ಲಿ ಮಾರ್ನಿಂಗ್ ರೆಕಾರ್ಡಿಂಗ್. ಸಮ್ ಪೀಪಲ್ ಕಾನ್ ಸಿಂಗ್ ಅರ್ಲಿ ಮಾರ್ನಿಂಗ್. ಐ ಪ್ರಿಫರ್ 4 ಸ್ಟುಡಿಯೋ ಒಂದಿನ ಇದ್ದರೆ ಐ ಟೇಕ್ ಅದನ್ನ ಫಿಕ್ಸ್ ಮಾಡ್ತೀನಿ 7 o'clock ಫಸ್ಟ್ ಸ್ಟುಡಿಯೋ ಅಂತ. ಸೊ ಡೆಫಿನೆಟ್ಲಿ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಸೊ ನಮ್ದೆಲ್ಲ ಪ್ರಾಕ್ಟೀಸ್ ಸ್ಟುಡಿಯೋಲ್ಲೇ ಆಗುತ್ತೆ ವಾರ್ಮಿಂಗ್ ಅಪ್ ಅಂತ. ಬಟ್ ಅದರ್ವೈಸ್ 1 ಗಂಟೆ ಮಿನಿಮಮ್ ಪ್ರಾಕ್ಟೀಸ್ ಮಾಡಿದ್ರೆ ಇಟ್ಸ್ ಗುಡ್. ಇಷ್ಟು. ಬಟ್ ಅಗೇನ್ ಆಸ್ ಎ ಸರ್ ಇಷ್ಟೊತ್ತೇ ಮಾಡಬೇಕು ಅಂತ ಆ ಥರ ಏನಿಲ್ಲ. ವಾಟ್ ವಾಸ್ ದ ಕಂಟಿನ್ಯೂ ಕ್ವೆಶ್ಚನ್ ಅಲ್ಲಿ? ಸೊ ಬ್ರೆತ್ ಕಂಟ್ರೋಲ್ ಬರಬೇಕು, ನಮ್ಮ ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗಬೇಕು ಅಂದರೆ ಯಾವ ಪರ್ಟಿಕ್ಯುಲರ್ ಟಿಪ್ಸ್ ಏನಾದರೂ ಇದೆಯಾ? ಫಸ್ಟ್ ಥಿಂಗ್ ಇಸ್ ಪ್ರಾಣಾಯಾಮ. ನಥಿಂಗ್ ಲೈಕ್ ಇಟ್, ನಥಿಂಗ್ ಲೈಕ್ ಪ್ರಾಣಾಯಾಮ. ಆ್ಯಂಡ್ ದೆನ್ ಡೀಪಾಗಿ ನಾವು ಮ್ಯೂಸಿಕ್ಕು ಅಂತ ಬಂದಾಗ, ಮ್ಯೂಸಿಕ್ಕಿಗೆ ಏನು ಬಂದಾಗ ದೆರ್ ಆರ್ ಲಾಟ್ ಆಫ್ ಎಕ್ಸಸೈಸಸ್ ಲೈಕ್ ವಿತ್ ದ ನೋಟ್ಸ್, ವರಿಸೆಗಳನ್ನ ಇಟ್ಕೊಂಡು, ಅಂದರೆ ಸರಳಿ ವರಿಸೆ, ಜಂಟೆ ವರಿಸೆ, ದಾಟು ವರಿಸೆ ಅಂತ ವಾಟ್ ವಿ ಸ್ಟಾರ್ಟ್ ಬೇಸಿಕ್ಸಲ್ಲಿ. ದೇರ್ ಆರ್ ಡಿಫ್ರೆಂಟ್ ಲೆಸನ್ಸ್ ವಿತ್ ಸರಿ ಗ ಮ ಪ ಅದನ್ನು ಇಟ್ಕೊಂಡು ಡಿಫ್ರೆನ್ಸ್ ಲೆಸನ್ಸ್ ಇದೆ. ಅದನ್ನು ಬೇರೆ ಬೇರೆ ಇದರಲ್ಲಿ ಹಾಡೋದು, ಆ್ಯಕ್ಷನ್ಸಲ್ಲಿ ಹಾಡೋದು. ಆ್ಯಂಡ್ ಸಮಥಿಂಗ್ ವಿ ಕಾಲ್ ಇಟ್ ಇಸ್ ಟಂಗ್ ಡ್ರಿಲ್ ಆ್ಯಂಡ್ ಲಿಪ್ ಡ್ರಿಲ್ ಅಂತ ಇದೆಲ್ಲ ಮಾಡೋದು. ಇಂಥವೆಲ್ಲ ದಟ್ ಗಿವ್ಸ್ ಸ್ಟ್ರೆಂತ್ ಯುವರ್ ಲಂಗ್ಸ್. ಆ್ಯಂಡ್ ದೇರ್ ಇಸ್ ವೇರ್ ಯು ಡೆವಲಪ್ ದಟ್ ಸ್ಟ್ರೆಂತ್ ಇನ್ ದ ಲಂಗ್ಸ್ ಆ್ಯಂಡ್ ಸ್ಟೋರೇಜ್ ಆಫ್ ಯುವರ್ oxygen or air or whatever you call it. And releasing it slowly is an exercise. ತುಂಬ ಫೋರ್ಸ್ ಕೊಟ್ಬಿಟ್ಟು ಹಾಡ್ಬೋದು, ಅದನ್ನು ಕಂಟ್ರೋಲ್ ಮಾಡಿ ಹಾಡುವಾಗ 2 hours ಹಾಡ್ಬೋದು. ಇಟ್ಸ್ ಆಲ್ ಎಕ್ಸಸೈಸ್, ಇಟ್ಸ್ ಅ ಪ್ರಾಸೆಸ್. ಸೊ ಆ ಟೈಮಲ್ಲಿ ಮೋಸ್ಟ್ಲಿ ನಿಮಗೆ ಲ್ಯಾಂಡಿಂಗ್ ನೋಟ್ ಎಷ್ಟು ಯಾವ ಇದರಲ್ಲಿ ಲ್ಯಾಂಡ್ ಮಾಡಬೇಕು? ಡೆಫಿನೆಟ್ಲಿ ಎಸ್. ಒಂದೊಂದು ನೋಟಿಗೂ ಅಷ್ಟು, ಒಂದು ಹಾಡು ಅಂತ ಬಂದಾಗ ಒಂದೊಂದು ಪದಗಳಿಗೆ ಎಷ್ಟು ಪ್ರೆಷರ್ ಕೊಡಬೇಕು, ಎಷ್ಟು ಸಾಫ್ಟ್ ಮಾಡಬೇಕು. ಸೊ ಇಫ್ ಯು ಹ್ಯಾವ್ ಟು ಡೂ ಆಲ್ ದಟ್ ಇನ್ ಒನ್ ಲೈನ್, ಫಾರ್ ಎಕ್ಸಾಂಪಲ್ ಮೆಲಡಿ ಅಂತ ಮೆಲಡಿಯಲ್ಲಿ ಜಾಸ್ತಿ ಕಂಟ್ರೋಲ್ ಬೇಕಾಗಿರೋದು. ಮಾಮರವೆಲ್ಲೋ ಕೋಗಿಲೆಯೆಲ್ಲೋ, ಮಾಮರವೆಲ್ಲೋ ಕೋಗಿಲೆಯೆಲ್ಲೋ, ಅಷ್ಟರಲ್ಲಿ ಅಲ್ಲಿ ಆ ಸ್ಟ್ರೆಂತ್ ಬೇಕಂದರೆ ಇಲ್ಲಿ ಮುಗೀತು. ಬಟ್ ದಟ್ ಸಾಂಗ್ ನೀಡ್ಸ್ ದಟ್ ಸಾಫ್ಟ್ನೆಸ್ ಅಲ್ವಾ. ಸೊ ಅಲ್ಲಿ ಓನ್ಲಿ ವೆನ್ ಯು ಹ್ಯಾವ್ ದಿಸ್ ಎಕ್ಸಸೈಸ್ ಡನ್ ಆ್ಯಂಡ್ ಯು ಆರ್ an expert controlling your lung power or whatever, only then you can give justice to such songs. Yeah. So my next question is, what's the difference between Hindustani ಮತ್ತೆ Karnataka classical music ಮತ್ತೆ ಅವರ rhythm ಅಲ್ಲಿ ಏನು ಡಿಫರೆನ್ಸ್ ಇದೆ? Why is that they are two different genre ಅಂತ ಹೇಳ್ತೀವಿ, ಯಾಕೆ? Why is that? Totally
ಅಜಗಜಾಂತರ ವ್ಯತ್ಯಾಸ ಹಿಂದೂಸ್ತಾನಿ ಆ್ಯಂಡ್ ಕರ್ನಾಟಿಕ್ ಅಂತ ಬಂದಾಗ ಕರ್ನಾಟಿಕ್ ಇಸ್ ಮೋರ್ ಆಫ್ ಏನೋ ಏನು ಹೇಳೋದು ಸಂಗೀತದ ಭಾಷೆಯಲ್ಲಿ ಹೇಳಿದ್ರೆ ಪಲ್ಕ್ಗಳು ಜಾಸ್ತಿ ಆ್ಯಂಡ್ ಆ ಹಿಂದೂಸ್ತಾನಿ ಇಲ್ಲ ಅಂತಲ್ಲ ಹೇಳ್ತಿರೋದು ಬಟ್ ಜಾಸ್ತಿ ಸಸ್ಟೈನ್ ನೋಸ್ ಜಾಸ್ತಿ ಹಿಂದೂಸ್ತಾನಿಯಲ್ಲಿ ವೇರ್ ಅಗೈನ್ ಯು ನೀಡ್ ಲಾಡ್ ಆಫ್ ಲಾಂಗ್ ಪವರ್ ಹಿಂದೂಸ್ತಾನಿಯಲ್ಲಿ ಕರ್ನಾಟಕಕ್ಕೂ ಬೇಕು ಬಟ್ ದೆನ್ ನಮ್ಮದು ಪಲ್ಕ್ಗಳು ಜಾಸ್ತಿ ಒಂದು ಆ ಸಿಂಗಿಂಗ್ ಶೈಲಿಯಲ್ಲೇ ದೇರ್ ಇಟ್ಸ್ ಆಫ್ ಎವ್ರಿಥಿಂಗ್ ಸ್ಟಾರ್ಟ್ಸ್ ಯುನೋ ಬೋತ್ ಆರ್ ಇನ್ ಡಿಫ್ರೆಂಟ್ ಬೋಟ್ಸ್ ಆ್ಯಂಡ್ ಹಿಂದೂಸ್ತಾನಿಯಲ್ಲಿ ಲಾಡ್ ಆಫ್ ಯುನೋ ಇಂಪಾರ್ಟೆನ್ಸ್ ಟು ತಾಳ ಇದೆ ಎರಡಕ್ಕೂ ಇದೆ ಬಟ್ ಅಗೇನ್ ವೆನ್ ಯು ವೇಟ್ ಹಿಂದೂಸ್ತಾನಿಯಲ್ಲಿ ಜಾಸ್ತಿ ಲಾಡ್ ಆಫ್ ಇಂಪಾರ್ಟೆನ್ಸ್ ಟು ತಾಳ most of the Hindustani singers they would learn tabla, that's one thing, illa harmonium but tabla mainly because they go with that, so out the bandish agli ella everything khayals agli cheese aduvaga ella it's all related to tala, huge difference. Again we'll have to go deep into it, for your question it's like it's a strong question where we'll go very deep, but ajugajantra vyathyasa singing style itself. So simple agi helok bandre ಕರ್ನಾಟಕ ಬಂದರೆ ಸಸ್ಟೈನ್ ನೋಟ್ಸ್ you can see the sounding itself varies ಅಲ್ಲಿಂದ everything is different. So given a choice, Neethu ಅವರೇ, would you sing classical or not classical? What would you prefer? Like ನಿಮ್ಗೆ ಯಾರೋ ಲೈವ್ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟರು ಅಂದರೆ ನಿಮಗೆ they just give you option, just open. So what would be your favorite choice and why? Okay, I personally feel it's a very subjective thing. Classical music kaltre, I think you'll be able to adapt to every genre of music. Anta ನನಗೆ ಅನ್ಸುತ್ತೆ. And you have a strong foundation, you have knowledge how to do, ಹೇಗೆ ಮಾಡ್ಯುಲೇಟ್ ಮಾಡಬೇಕು. For example, I would like to take his example here because I was a person who used to sing only classical, open throat ಅಲ್ಲಿ classical ಅದೊಂದು ರೇಂಜ್ ಇದೆ ನನಗೆ, ಅದ್ರ ಮೇಲೆ ಹೋಗೋಕ್ಕೆ ಆಗಲ್ಲ, ಫಿಲ್ಮ್ ಸಾಂಗ್ಸ್ ಎಲ್ಲ ಹಾಡೋಕ್ಕೆ ಆಗೋದೇ ಇಲ್ಲ. That's when I came under Ajay sir and Praveen ಅವರ ಗೈಡೆನ್ಸ್ ಎಲ್ಲ ಬಂದರು. They taught me techniques how to sing and all of that. So again, ಒಬ್ಬೊಬ್ಬರಿಗೆ ಒಂದೊಂದು ಫೋಟೋ ಇರುತ್ತಲ್ಲ, ಫಾಸ್ಟ್ ನಂಬರ್ಸ್, ಕ್ಲಾಸಿಕಲ್ ಇರುತ್ತಲ್ಲ. Given a choice ಅಂತ ಇದ್ರೆ it again we all are like performers, entertainers and all of it. Classical ಕಲ್ತ್ರೆ I think it's easier to perform every genre. Right. And personally ನನಗೆ I like performing, I like singing fast numbers, I like entertaining. Given a choice ಅಂತಿದ್ರೆ, but again classical. That's much easier today. Right. That's on demand that I wanted. Yeah, I am more of a people's person and all of it. And again, classical music ಹಾಡಬೇಕಾದ್ರೆ it's a very sad thing what I'm trying to tell you. ಕಚೇರಿಗಳಿಗೆ ಹೋದ್ರೆ people who don't enjoy classical music ಅಲ್ಲಿ ಬಂದು ಕೂತ್ಕೊಂಡು if you're disrespecting the artist then you should not go and listen to Karnataka ಕಚೇರಿ. ಅದು ಆ ಕಲೆಗೆ ಮಾಡೋ ಒಂದು disrespecting. If you're a person who enjoys concerts, high numbers, you should go there. There are certain audience who can ಅರ್ಥ ಆಗುತ್ತೆ what is classical music. ಸೊ ಈಗ ಕರೆಂಟ್ ಜನರೇಷನ್ ಅಲ್ಲಿ ಹೇಳುವಾಗ ಈಗ ಲೈಕ್ ಅಜಯ್ ಸರ್ ಮೆನ್ಷನ್ ಈಗಿನ ಹುಡುಗರಿಗೆ ಲೈಕ್ ಇವನ್ ಕರೆಂಟ್ ಜನರೇಷನ್ ಹ್ಯಾಸ್ ಸೋ ಮೆನಿ ಆಪ್ಷನ್ಸ್, ಇವನ್ ಆಕ್ಟರ್ ಕ್ಯಾನ್ ಬಿಕಮ್ ಅ ಸಿಂಗರ್. ಸೊ ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆಟೋ ಟ್ಯೂನ್ ವರ್ಸಸ್ ಸ್ಟೇಜ್ ಸಿಂಗಿಂಗ್? ಈಗ ಆಟೋ ಟ್ಯೂನ್ ಸಿಂಗಿಂಗ್ ಮಾಡ್ತಾರೆ ಅಂದ್ರೆ ಎವ್ರಿಥಿಂಗ್ ಇಸ್ ಸೋ ಮಾಡ್ಯುಲೇಟೆಡ್ ವರ್ಸಸ್ ಅ ಪ್ರೊಫೆಷನಲ್. ನಿಮ್ಮ ಕ್ವೆಶ್ಚನ್ಲೇ ಆನ್ಸರ್ ಇತ್ತು, ಲೈಕ್ any actor, any Tom, Dick and Harry can be a singer today. But have you ever seen them performing on stage? Because ಎಲ್ಲರೂ ಒಂದು ಮೂವಿ ಹಾಡ್ತಾರೆ, they just modulate. ಅಲ್ಲ, 10 ಮೂವಿಗೆ ಹಾಡ್ಬೋದು, Okay. but they would never perform on stage. The so-called actors ಆಗಲಿ, ಯಾಕಂದರೆ ಟೆಕ್ನಾಲಜಿ ಇಸ್ so advanced these days. ಒಂದೊಂದು ಪದ, ಫಗೇತ್ ಪದ, ಒಂದೊಂದು ಅಕ್ಷರ ನೀವು just tell me any song. ಒಂದೊಂದು ಓಕೆ, ಮಾಮರವೆಲ್ಲ ಹಾಡಿದೆ ಅವರು ಮಾಮ I'm not exaggerating. ಹಿಂಗೆ ಹಾಡಿ ಒಂದೊಂದು ಅಕ್ಷರ you can pull and stitch them and make them sound like one line. Literally this is happening these days. Technology ಅಷ್ಟೊಂದು ಅಡ್ವಾನ್ಸ್ ಆಗಿದೆ. So anybody can become a singer. So ನಿಮ್ಮ ಕ್ವೆಶ್ಚನ್ಲೇ ಆನ್ಸರ್ ಇದೆ, but they can't. ಸ್ಟೇಜಲ್ಲಿ you can't do that. ಸ್ಟೇಜಲ್ಲಿ you can't give that deliver the same thing what you recorded. ಯಾಕಂದರೆ ಅಲ್ಲಿ it's that equipment or instrument which has actually made you a singer. So you can't replicate it on stage. So natural talent is a talent. Yeah. So connecting to her previous answer, kaltaga, you can do justice to anything for the matter. Music ಇಲ್ಲ dance ಅಂತಲ್ಲ, even software engineer ಆಗಲಿ, only when you learn that you can you get a job and you do justice to your work. ಅದೇ ಥರ. Yeah. So what are the qualities of good singer? ಈಗ suppose ನೀವು ಯಾವುದೋ ಶೋಗೆ ಜಡ್ಜ್ ಮಾಡಕ್ಕೆ ಹೋಗ್ತೀರಾ, what are the qualities that you look for
ಅಂದರೆ ಸಿಂಗಿಂಗಲ್ಲಿ ವಾಟ್ ಯು ಥಿಂಕ್ ಇವ್ರದ್ದು ಟೋನಲ್ ಕ್ವಾಲಿಟಿ ಚೆನ್ನಾಗಿದೆ, ಇವರು ದೇ ಕ್ಯಾನ್ ಪಿಚ್ ಇನ್ ಹೈಯರ್ ನೋಟ್ಸ್ ವೆರಿ ಈಸಿಲಿ, ತುಂಬ ಈಸಲಿ ದೇ ಪರ್ಫಾರ್ಮ್. ಸೊ ವಾಟ್ ಆರ್ ದ ಥಿಂಗ್ಸ್ ದಟ್ ಯು ಲುಕ್ ಫಾರ್ as a singer? See, it starts with, of course, she has participated in a reality show, so she can give better answers. I mean, strong answer to it. But being on the, the judges' seat or whatever, ಒಂದು we look at their knowledge. First thing, our first note ಹಿಡಿದಾಗ are they trained or not ಗೊತ್ತಾಗುತ್ತೆ. Not all are trained. ಅವ್ರಿಗೆ ಒಂದು ಫೆಸಿಲಿಟಿ ಇದ್ದಿರೋಲ್ಲ, ಇಲ್ಲ ಸಂದರ್ಭಂಗಿ ಇರುತ್ತೆ ಮನೆಯಲ್ಲಿ, ವಾಟೆವರ್. But at least bloodally, it's not only about going to a teacher and learning the art. In bloodallೂ ಇರುತ್ತೆ. Some people have that natural grasp ಮಾಡುವಂಥ ಒಂದು ಕೆಪಾಸಿಟಿ ಇರುತ್ತೆ. So all that you can you get to see from the first note that they hum. First note ಏನು ಹಿಡಿತಾರೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ. That's one thing. Definitely she can continue because she's been a wonderful contestant and winner. So your experience itself would be the answer. Yeah. So whenever we participate in a show or whatever it is, ನಮಗೆ different rounds ಬರುತ್ತೆ. So we can ನಾನು ಮುಂಚೆ ಕೇಳಿದ ಪ್ರಕಾರ what do I prefer? I prefer doing fast songs, but that doesn't mean ಇವಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಂಗ್ಸ್ ಬಂತು ಅಂದರೆ maybe they are giving me melodies. ನನಗೆ ರೇಂಜ್ ಇರಬೇಕು. ಐ ನೀಡ್ ಆಸ್ ಈ ಸೆಡ್ ಕರ್ನಾಟಿಕ್ ನಾಲೆಜ್ ಇದ್ದರೆ ಸೆಮಿ ಕ್ಲಾಸಿಕಲ್ ಸಾಂಗ್ ಮಾಡಬೇಕಾದ್ರೆ ಅದ್ರ ಪ್ರಕಾರ ವಿ ಶುಡ್ ಬಿ ವರ್ಸಟೈಲ್ ಒಂದು. ಆ್ಯಂಡ್ ಆಲ್ಸೋ ಒಂದು ಸಾಂಗ್ ನಾವು ಕೇಳಿದಾಗ ಅದು ಒರಿಜಿನಲ್ ಸಿಂಗರ್ ಅದಕ್ಕೊಂದು ಫೀಲ್ ಕೊಟ್ಟಿರ್ತಾರೆ, ಅದರ ಪ್ರತಿಯೊಂದು ಲೈನಿಗೂ ಅದಕ್ಕೊಂದು ಅರ್ಥ ಇರುತ್ತೆ. ಯು ಜಸ್ಟ್ ಕಾಂಟ್ ಲೌಡ್ ಇಟ್, ಪ್ರಾಬ್ಲಿ ಯು ಹ್ಯಾವ್ ಟು ಮಾಡ್ಯುಲೇಟ್ ಯುವರ್ ವಾಯ್ಸ್ ಅಕಾರ್ಡಿಂಗ್ ಟು ಗಿವ್ ದಟ್ ಫೀಲ್. ಇಟ್ಸ್ ಅ ರೊಮ್ಯಾಂಟಿಕ್ ಸಾಂಗ್ ಅಕಾರ್ಡಿಂಗ್ ಟು ದ ಮೂಡ್. ಐ ಥಿಂಕ್ being a versatile singer and not sticking on to just one thing is very important is what I feel. ನೀವಿಬ್ರು ಹೇಳುವಾಗ ಒಂದು SPB ಸರ್ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಹೇಳಿರೋ ಒಂದು ಸನ್ನಿವೇಶ ನೆನಪಾಗುತ್ತೆ. ರಮೇಶ್ ಅವ್ರು ಕೇಳ್ತಾರೆ ಅವ್ರಿಗೆ ಒಂದು ಹಾಡು ಹಾಡೋದಕ್ಕೂ ಒಂದು ಸಿಂಗರ್ ಅಂತ ಹಾಡು ಹಾಡೋದು. ಸೊ ಹಾಡು ಯಾರು ಹಾಡ್ತಾರೆ, ಭಾವನೆ ತುಂಬಿ ಹಾಡಬೇಕು, ಭಾವ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ. ಸೊ ಮೋಸ್ಟ್ಲಿ ದ್ಯಾಟ್ ಈಸ್ ದ ಥಿಂಗ್ ದಟ್. My other question was, yes, when you have a busy schedule, you are touring across, when do you get time to connect yourself, connect within, and ಯಾವಾಗ ನಿಮಗೆ ಪ್ರಾಕ್ಟೀಸ್ ಮಾಡಕ್ಕೆ ಸಿಗುತ್ತೆ? ಸೊ do you find time, is there a set time that you have or just on the go? ಯಾವಾಗ ಫಸ್ಟ್ ಕ್ವಶನ್ ಅದೇ ಇತ್ತು. ಆನ್ ದ ರನ್, ಫಾರ್ ಎಕ್ಸಾಂಪಲ್ ಇವತ್ತು ಸ್ವಲ್ಪ ಟೈಮ್ ಸಿಕ್ತು ಮಧ್ಯಾಹ್ನ ಪ್ರಾಕ್ಟೀಸ್ ಮಾಡಿದೆ ನಾಳೆಗೆ ಆ್ಯಂಡ್ ಸಾಂಗ್ಸ್ ಕಲಿಯೋದಾಗಲಿ. ಇವಾಗ ವಾಪಸ್ ಹೋದ್ಮೇಲೆ ಫ್ಯೂ ಶೋಸ್ ಲೈನ್ ಅಪ್, ಅದು ಸಾಂಗ್ ಲಿಸ್ಟ್ ಎಲ್ಲ ಬರೋಕ್ಕೆ ಶುರು ಆಯಿತು. So learning them itself is like, it's a process. Frankly ಹೇಳೋಕ್ಕೋದ್ರೆ ನೀವು ಟ್ರಾವೆಲ್ ಇದ್ದಾಗ ಹೆಂಗೆ ಅಂತ ಕೇಳೋದಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಫ್ಲೈಟಲ್ಲೇ ಪ್ರಾಕ್ಟೀಸ್ ಮಾಡೋದು. ಹೌದು, ಇವತ್ತು ಸಾಂಗ್ಸ್ ಡೌನ್ಲೋಡ್ ಮಾಡಿದೆ, ಇವಾಗ ಹೋಗಿದ ತಕ್ಷಣ ಶೋ ಇದೆ, ಸರ್ ಶೋ ಇದೆ, ಸಾಂಗ್ಸ್ ಬಂತು, ಐ ಡೌನ್ಲೋಡೆಡ್ ಆ್ಯಂಡ್ ಇನ್ನು ಅಷ್ಟೇ ಲಿರಿಕ್ಸು ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ನಾಳೆ ಶೋ ಅದನ್ನ ಮಾಡಿದೆ, ಫ್ಲೈಟ್ ಹತ್ತಿದ್ಮೇಲೆ 16 hours ಲೈಕ್ ಅದರಲ್ಲಿ ಸ್ವಲ್ಪ ಟೈಮ್ ವಿಲ್ ಬಿ ಫಾರ್ ಪ್ರಾಕ್ಟೀಸ್, ಲರ್ನಿಂಗ್ ದ ಸಾಂಗ್ಸ್. ಲರ್ನಿಂಗ್ ಇಟ್ ಸೆಲ್ಫ್ ಇಸ್ ಲೈಕ್ ಪ್ರಾಕ್ಟೀಸಿಂಗ್ ಆ ಥರ. Otherwise, yes, we at least, okay, ನಾನು ಆನ್ಸರ್ ಕೊಡುವಾಗ I try to pull some time to sit and, do the riyaz and, ಅದು ಬೇಕೇ ಬೇಕು, whatever it is, ಯಾವುದೇ ಸ್ಟೇಜ್ ರೀಚ್ ಆಗಿ. ನಾವೆಲ್ಲ ಎಲ್ಲೂ ರೀಚ್ ಆಗಿಲ್ಲ. People like sir and all them, ಇವತ್ತು after achieving so much, he still says, I am still a student, I have so much to learn ಅಂತ. ವ್ಯಕ್ತಿತ್ವ, that groundedness ಅದು, but what he says is also right. It's like an ocean. Music is like an ocean. So, ಕೊನೆಯೇ ಇಲ್ಲ. ಸೊ ಅಂಥದ್ರಲ್ಲಿ, the more you practice, the more you'll have to learn actually. ಹಂಗ ಮ್ಯೂಸಿಕ್ ವಿಷಯದಲ್ಲಿ ಆರ್ ಆರ್ಟ್ ವಿಷಯದಲ್ಲಿ ಇಟ್ಸ್ ಲೈಕ್ ದಟ್. ಸೊ ಗೊತ್ತಾಯ್ತಲ್ಲ, ನೆಕ್ಸ್ಟ್ ಟೈಮ್ ಅಜಯ್ ಸರ್ ಯಾವ ಫ್ಲೈಟ್ ಅಂತಾರೆ ಅಲ್ಲಿ ಹೋದ್ರೆ ವೆನ್ಸ್ಡೇ ಮಧ್ಯಾಹ್ನ ಅವ್ರು ಲ್ಯಾಂಡ್ ಆಗಿ ವೆನ್ಸ್ಡೇ ನೈಟ್ ಲ್ಯಾಂಡ್ ಆಗಿದ್ದು. ಎವರ್ ಸಿನ್ಸ್ he landed till today afternoon, whenever I was with him, he wouldn't let go of that few seconds that he gets when he is not talking and I'm not bothering him. He would be singing for a minute. Sometimes you'll feel like ಏನಪ್ಪಾ ಹಿಂಗ ಆಡ್ತಿರ್ತಾರೆ, then now it connects, right? Like he's practicing his ಸ್ಟೇಜ್ ಆಡಕಲ್ದ್ರೆ ಇವಾಗಲೇ ಹಾಡ್ತಿದಾರಲ್ಲ, ಸ್ಟೇಜ್ ಅಲ್ಲಿ ಯಾರು ಸಾಕ್ ಇರಲ್ಲ ಆಮೇಲೆ ಅಂತ. So now it connects, right? So he's literally practicing like every by default, like ಯಾಕಂದ್ರೆ ಎಸ್ಪೆಷಲಿ ಇಲ್ಲಿ ಬರೋಷ್ಟರಲ್ಲಿ ತುಂಬ ಸ್ಟ್ರೈನ್ ಆಗಿತ್ತು ವಾಯ್ಸು, ವಿತ್ ಆಲ್ ದಟ್ ಬ್ಯಾಕ್ ಟು ಬ್ಯಾಕ್ ಥಿಂಗ್ ಆ್ಯಂಡ್ ಟೈಮ್ ಡಿಫ್ರೆನ್ಸ್, ಟ್ರಾವೆಲ್ ಆ್ಯಂಡ್ ವೆದರು ಎಲ್ಲನೂ. ಸೊ ಒಂದು ಕಾನ್ಷಿಯಸ್ನೆಸ್ ಇರುತ್ತೆ, ಇವಾಗ ನಾಳೆ ಶೋ ಇದೆ, ವಾಯ್ಸ್ ಓಪನ್ ಆಗ್ತಾ ಇಲ್ಲ. ಸೊ ಅದು ಟ್ರೈ ಮಾಡ್ತಾ ಇರ್ತೀವಿ, ಓಪನ್ ಆಗ್ತಾಯಿದೆಯಾ ನೋಡೋಕ್ಕೆ. ಅದು ನಾವು ಚಿಕ್ಕವರಾಗಿದ್ದಾಗ
ಗಿಡ ನಡ್ತೀವಲ್ವ ಇನ್ನೇನೋ ಬೆಳೀತಾ ಇದೆಯಾ ಎತ್ತಿ ತೋರ್ತಾ ಇದೆ. ಸೊ ಹಾಗಾಗಿ ಹಾಡು ನೋಡೋದು. I totally enjoyed. For all the time I was with you. You had no choice. No, I really enjoyed. Like, I was like, ಇದು ಸ್ವಲ್ಪ ಬಂದಿದೆ ಚೆನ್ನಾಗಿದೆ. Every single time I tell myself, but I don't. So sweet. Thank you. Even we felt that. He used to ಸ್ವಲ್ಪ yeah. Oh, continue. Continue, I know, right? So, But we couldn't tell him. Really? Now? Really? 2-3 ಸತಿ ಆಯ್ತು ಆಲಾಪ ಬರ್ತಾ ಇತ್ತು ಸ್ಟಾಪ್ ಆಗ್ತಾ ಇತ್ತು ನಾವು ಸೈಲೆಂಟ್ ಆಗ್ತಾ ಇದ್ವಿ ಬಟ್ then ಮುಂದೆ ಹೋಗ್ತಾ ಇರ್ಲಿಲ್ಲ ಅದು. That's because Trying to shoot it. that's because our time the witty side of mine was on the higher note. ಸೊ ಐ ಹ್ಯಾವ್ ಎ ಕ್ವೆಶ್ಚನ್. ಯಾವಾಗಲಾರು ನಿಮಗೆ ಪರ್ಫಾರ್ಮೆನ್ಸ್ ಮಾಡಕ್ಕೆ ಮುಂಚೆ ಏನಾದ್ರು ಥ್ರೋಟ್ ಇನ್ಫೆಕ್ಷನ್ ಆಗಿರೋದು ಆ ಥರ ಎಲ್ಲ Oh, ask me. Ask me. Oh my god. Oh, So yeah. you take care of your throat every day. We have to, like ಅಲ್ಲಿಂದ ಇಲ್ಲಿ ಬಂದು ಕೂತಿದ್ದೆ. I mean, there was a time when I used to feel bad. ಅಂದರೆ ಏನು ಅನ್ಕೊಳ್ತಾರೋ ಅವರು, ನಾನು ಇವಾಗ I said it's cold, I want to be inside under the roof ಅಂತ. ಮುಂಚೆ ಎಲ್ಲ ಒಂಥರ ಮುಜುಗರೆ ಹೇಳಕ್ಕೆ, ಅವ್ರು ಏನು ಅನ್ಕೊಳ್ತಾರೆ ಆ ಥರ. ಬಟ್ ಅಲ್ಟಿಮೇಟ್ಲಿ ಸಿ ಐ ಆಮ್ ಹಿಯರ್ ಟು ಪರ್ಫಾರ್ಮ್ ಆ್ಯಂಡ್ ಎಂಟರ್ಟೈನ್ ಯು ಆಲ್. ನಾಳೆ ನೆನ್ನೆ ನೀವು ಅಲ್ಲಿ ಕೂರಿಸಿದ್ದಕ್ಕೆ ಆಗಿದ್ದು ಅಂತ ನಿಮ್ಮ ಹತ್ರ ಬಂದು ಹೇಳೋಕ್ಕಾಗಲ್ಲ ಅಲ್ವಾ? ಇನ್ ಕೇಸ್ ಟಚ್ ವುಡ್ ನಾಳೆ ಆಗದೆ ಇರಲಿ, ಬಟ್ ಹೇಳ್ತಿರೋದು. ಬಟ್ ಇಟ್ ಹಸ್ ಹ್ಯಾಪನ್ ಏನೋ ಹಲವಾರು ಐ ಮೀನ್ ಶೋಸ್ ಇದ್ದಾಗ ಬ್ಯಾಕ್ ಟು ಬ್ಯಾಕ್ ಇದ್ದಾಗೆಲ್ಲ ಎಲ್ಲೋ ಒಂದು ಕಡೆ ಏನೋ ಇನ್ಫೆಕ್ಷನ್ ಏನೋ ಆಗಿರುತ್ತೆ ಆಗಿದೆ. ದೇರ್ ಆರ್ 2-3 ಇನ್ಸಿಡೆಂಟ್ಸ್ ವೇರ್ ಐ ಟೇಕನ್ ಅ ಸ್ಟೆರಾಯ್ಡ್ ಶಾಟ್ ಟು just get rid of next one 4 hours ಶಕ್ತಿ ಸಿಗೋಕೆ. I've gone performed and come and then it goes off ಆ ಥರ. ಫಸ್ಟ್ ಟೈಮ್ ಆಗಿದ್ದೇ ಹೇಳ್ತೀನಿ ಹೆಂಗಂದರೆ, ದಟ್ ನೈಟ್ ಐಮ್ ಟ್ರಾವೆಲಿಂಗ್ ಟು ಸಿಂಗಪೂರ್. ಸೊ ರೆಕಾರ್ಡಿಂಗ್ ಮುಗಿಸಿ ದ ಪ್ರೊಡ್ಯೂಸರ್, ಇಟ್ಸ್ ಮ್ಯೂಸಿಕ್ ಹ್ಯೂಜ್ ಬಿಗ್ ಮ್ಯೂಸಿಕ್ ಕಂಪನಿ. ಸೊ ಅವ್ರ ಆಫೀಸಲ್ಲಿ ಕೂತಿದ್ದೆ ಆ್ಯಂಡ್ ಸುಮ್ಮನೆ ಮುಗಿಸಿ ಹೊರಡೋ ಮುಂಚೆ ಮಾತಾಡ್ಕೊಂಡು ಹೊರಡೋಕೆ ಸುಮ್ಮನೆ ಅವ್ರು ತಮಾಷೆ ಕೇಳಿದ್ದು, ಅಕಸ್ಮಾತ್ ಇವತ್ತೆಲ್ಲ ಹೋಗುವಾಗ ಈ ಥರ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಅಲ್ಲಿ ಹೋಗಿ ಅಷ್ಟರಲ್ಲಿ ವಾಯ್ಸ್ ಗೊತ್ತಾಗ್ಬಿಟ್ರೆ ಅಂತ. ಯಾವ ನಾಲಿಗೆ ಹೇಳಿದೋ ಗೊತ್ತಿಲ್ಲ. ಈವ್ನಿಂಗ್ ಐ ಆಮ್ ಕಾಲಿಂಗ್ ಹಿಮ್, ಹೆಂಗಿತ್ತು ವಾಯ್ಸು. ಹಿ ವಾಸ್ ಫೀಲಿಂಗ್ ಸೋ ಬ್ಯಾಡ್. ನಾನು ಕೇಳಿದ ಹಿಂಗೆ ಆಯ್ತಲ್ವಾ ಅಂತ. ಐ ಟು ಟೇಕ್ ಅ ಸ್ಟೆರಾಯ್ಡ್ ಶಾಟ್ ಅಂತ. ಯಾ ಹಂಗೂ ಆಗತ್ತೆ. ಅವಾಗ ಏನು ನನ್ ಆಫ್ ದೀಸ್ ಎಕ್ಸಸೈಸ್ ವಿಲ್ ವರ್ಕ್ ಇಮಿಡಿಯೇಟ್ ಇದಕ್ಕೆ. ಲೈಕ್ we say Ayurvedic is good or homeopathy is good, but then immediate ಇದು ಬೇಕಂದ್ರೆ we go with allopathy ಅಲ್ವಾ, ಅದೇ ಥರ ಆಗಿದೆ. That's a huge challenge. So Yeah. Preserve Neethu's and Ajay sir's health. We'll take 2 more questions and we'll give them time so that. But then you ask me this question. No, Cut short. let's ask all the No, that's okay. No worries. So what is your Public, yeah, message for 2 more young, questions and we'll wind up. what's your message for young budding singers who are trying to get into this field? So ನಿಮ್ಮ ಮೆಸೇಜ್ ಏನು? Yeah, please. So, honestly speaking, coming from a reality show and all of it, I think most of the young budding singers, ಅವ್ರು ಸಿಂಗರ್ ಆಗಬೇಕು ಅನ್ನೋದೇ, like to an extent it's good. ಅವ್ರು ರಿಯಾಲಿಟಿ ಶೋ ನೋಡ್ಬಿಟ್ಟು ವಾವ್ ಅಂತ ಅನ್ಸ್ಬಿಟ್ಟು they get inspired from it and they want to go there. They want to become a singer to go for reality show. Singer andre it's not just singing for movies and there are so many other forms of music. Being involved in music, singing every type of. I moved to US 3 years ago, but I still am a musician. I'm not a full-time musician. Ivaga India li idda tara nan ಮಾಡ್ತೀನಿ. I have a career change, but that doesn't make me any less of a singer or any less of a musician. So including kids and your budding artists, they see reality shows. Oh, I want to go there. I want to get that fame, and allinda they want, that is their goal. That shouldn't be the goal. Music is not just reality shows and just singing for films. Exactly. Way beyond. It's a sad part. ಯಾಕಂದ್ರೆ ಓವರ್ನೈಟ್ ಆ ಫೇಮ್ ಬರುತ್ತೆ. ದೇ ಡೋಂಟ್ ನೋ. ಯಾಕಂದ್ರೆ ಸಿ ಯು ನಾಟ್ ಪ್ರಿಪೇರ್ಡ್. ಇಲ್ಲಿ ಚಾಲೆಂಜ್ ಏನಂದ್ರೆ, ಸಿ ಇನ್ ರಿಯಾಲಿಟಿ ಶೋ ಅಂತ ಹೇಳಿದಕ್ಕೆ ಅದಕ್ಕೆ ಹೇಳ್ತಿರೋದು, ಎನಿ ಕಾಂಪಿಟೇಷನ್ ಫಾರ್ ದ ಮ್ಯಾಟರ್, ಒಬ್ರು ಹಾಡಿರೋ ಹಾಡನ್ನು ಅದರಲ್ಲೂ ಅರ್ಧ ಹಾಡಿದ್ರೆ ಸಾಕು, ಎಲ್ಲ ಫುಲ್ ಹಾಡು ಕೇಳಲ್ಲ. ಯು ಜಸ್ಟ್ ಹ್ಯಾಡ್ ಟು ಸಿಂಗ್ 1 ಸ್ಟಾನ್ಸಾ ಆ್ಯಂಡ್ ಸೊ ಅಷ್ಟು ಮಾತ್ರ ಕಲ್ತು ಹಾಡ್ತಾರೆ. ಒಬ್ರು ಹಾಡಿರೋ ಹಾಡನ್ನು ರೆಪ್ಲಿಕೇಟ್ ಮಾಡೋದು ಇಟ್ಸ್ ನಾಟ್ ಈಸಿ, ಬಟ್ ದೆನ್ ಇಟ್ಸ್ ಕಂಪ್ಯಾರಿಟಿವ್ಲಿ ಈಸಿಯರ್ ದ್ಯಾನ್ ಗಿವಿಂಗ್ ಲೈಫ್ ಟು ಅ ಫ್ರೆಶ್ ಸಾಂಗ್. ಸೊ ಇವರೆಲ್ಲ ಅದು ಮುಗಿಸಿ ಹೊರಗೆ ಬಂದಾಗ ಆ 6 months they'll get all the limelight, ಎಲ್ಲರೂ ಸೆಲ್ಫಿ ತಗೊಳ್ಳೋದು, they get carried away. ಪಾಪ I'm out of sympathy and telling them. I keep telling them, when I sit on those judges chair, ಇದೇ ಎಲ್ಲರಿಗೂ ಹೇಳೋದು, don't get carried away, and the fame that you're getting now, try to maintain it by improving your knowledge in music and classics ಹೇಳ್ಬಿಟ್ಟು ಆ ಥರ ಅಂತ. 90% of them wouldn't do that. ಹೊರಗೆ ಬಂದಮೇಲೆ ಸಿನ್ಸ್ ದೇ ಆರ್ ದ ವಿನ್ನರ್ಸ್ ಆರ್ ಆ ಫೇಮ್ ಇರೋದ್ರಿಂದ ಕೆಲವು ಮ್ಯೂಸಿಕ್ ಕಂಪ್ನಿ ವಾಟ್ ದೇ ವಾಂಟ್ ದೆಮ್ ಟು ಸಿಂಗ್ ಇಮಿಡಿಯೇಟ್ಲಿ. ಅಲ್ಲಿ ಹಾಡಕ್ಕೆ ಹೋದಾಗ ಯು ಗೆಟ್ ಅ ಫ್ರೆಶ್ ಲಿರಿಕ್ ಆ್ಯಂಡ್ ಟ್ಯೂನ್, ಬಟ್ ಯು ವಿಲ್ ಬಿ ಏಬಲ್ ಟು ಗಿವ್ ಲೈಫ್ ಟು ಇಟ್. ಯಾಕೆ ಅದು ನಿಮ್ಗೆ ಏನು ಗೊತ್ತಿಲ್ಲ.
ಯಾರೋ ಹಾಡಿ ಕೊಟ್ಟರೆ ಇವಾಗ ಒಂದು ಟ್ರ್ಯಾಕ್ ಸಿಂಗರ್ ಇವ್ ಲೈಕ್ ಹೌ ದೇ ಲರ್ನ್ ಅನ್ ಎಕ್ಸಿಸ್ಟಿಂಗ್ ಸಾಂಗ್ ಅಂಡ್ ಸಿಂಗ್ ಫಾರ್ ದ ಕಾಂಪಿಟೇಷನ್ ಆ ಥರ ಯಾರ ಕೈಲಿ ಹಾಡಿಸಿ ಮತ್ತು ಅದನ್ನು ಕೇಳಿ ಕಲಿತು ಹಾಡ್ಬೋದು ಹೊರತು ದೇ ಕಾನ್ ಗಿವ್ ಲೈಫ್ ಟು ದ ಸಾಂಗ್. ಸೊ ದೇರ್ ಇಸ್ ವೇರ್ ಯು ರಿಯಲೈಸ್ ಓಕೆ ಐ ಶುಡ್ ಹವ್ ಲರ್ನ್ ಅಂತ. ಹೇಳಿ Okay, so ಇಂಡಿಯಾ ಟಿವಿನಲ್ಲಿ ಒಂದು ನಿಮಿಷ ಇಂಡಿಯಾ ಟಿವಿ ನೋಡಿದ್ರೆ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಪ್ರೆಷರ್, ಎಲ್ಲ ಮಕ್ಕಳನ್ನು ಸ್ಟೇಜ್ ಮೇಲೆ ಕಳಿಸ್ಬಿಡ್ತಾರಲ್ಲ. ಚೆನ್ನಾಗಿ ಹಾಡ್ತವೆ ಮಕ್ಕಳು, ಬಟ್ ತುಂಬ ಪ್ರೆಷರ್ ಆಗಲ್ಲ ಗೆಲ್ತಾ ಇದ್ರೆ. I know because I know what happens in that. ಇಲ್ಲೇ ಇದಾರಲ್ಲ ಮಚ್ಚ ಎಲ್ಲಿ ಇಲ್ಲೇ ಇದಾರಲ್ಲ. ಸೊ ಲಿಟ್ರಲಿ ಅಲ್ಲಿ ಏನು ನಡೀತಿದೆ ಆ್ಯಕ್ಚುಲಿ ಹೇಳಕ್ಕೆ ಹೋದ್ರೆ ನಮ್ಮ ಟೈಮಲ್ಲಿ ಅಷ್ಟೆಲ್ಲ ಇರಲಿಲ್ಲ. ಹೌದೌದು, ಪ್ರೆಷರ್ ಇರಲಿಲ್ಲ ಅವಾಗೆಲ್ಲ. TRP ಇದ್ದಿರಲಿಲ್ಲ. ಹೌದೌದು, ವ್ಯಾಲ್ಯೂ ಫಾರ್ ದಟ್ ಆರ್ಟ್. ಈಗ ಮ್ಯೂಸಿಕ್ ಅಂದರೆ ಮ್ಯೂಸಿಕ್ಗೆ ವ್ಯಾಲ್ಯೂ ಇತ್ತು. ಇವಾಗ ಹಂಗಲ್ಲ. ಹೌ ಯು ಡ್ರೆಸ್, ಹೌ ಯು ಪರ್ಫಾರ್ಮ್ ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ ಬಾಡಿ ಪರ್ಫಾರ್ಮೆನ್ಸ್, ನಾಟ್ ಸಿಂಗಿಂಗ್ ಪರ್ಫಾರ್ಮೆನ್ಸ್. ದಟ್ ಇಸ್ ಹಂಗಾಗ್ಬಿಟ್ಟಿದೆ ಈಗ. ಯಾ ಆ್ಯಂಡ್ ದ ಪ್ರೆಷರ್ ಪೇರೆಂಟ್ಸ್ ಗಿವ್, ಐ ಸೀರಿಯಸ್ಲಿ ಬೈದಿದ್ದೀನಿ ಪೇರೆಂಟ್ಸ್ನ. ದ ಪ್ರೆಷರ್ ಕೈಂಡ್ ಆಫ್ ಪ್ರೆಷರ್ ದೇ ಪುಟ್ ಅವ್ರಿಗೆ ಅವ್ರ ಮಗಳು ಚೆನ್ನಾಗಿ ಆಡ್ತಿಲ್ಲ, ಮಗ ಚೆನ್ನಾಗಿ ಆ್ಯಂಡ್ ದ ಪ್ರೆಷರ್ ಇಸ್ ಆನ್ ದೇರ್ ಓನ್ ಕಿಡ್ ಆ್ಯಂಡ್ ದಟ್ಸ್ ಟೂ ಮಚ್. ಈಗ ಇತ್ತೀಚೆಗೆ ಟ್ಯಾಲೆಂಟ್ ಇದೆ ಅನ್ಸುತ್ತೆ, ಬಟ್ Yeah. at the same time exactly Mentally it affects them a lot, especially for that age. Yes. ಅದಕ್ಕೆ ಸೇರಿದಂಗೆ ನನ್ನೊಂದು ಪ್ರಶ್ನೆ, ಇಲ್ಲಿ ಸಾವಿರಾರು ಜನ ಮಕ್ಕಳು ಚಿಕ್ಕ ವಯಸ್ಸಿನಿಂದನೇ ಸಂಗೀತ ಕಲಿತಾ ಇದ್ದಾರೆ, ಹಿಂದೂಸ್ತಾನಿ ಮತ್ತು ಕರ್ನಾಟಕ ಎರಡೂ ಕಲಿತಾ ಇದ್ದಾರಲ್ಲ. ಆ ಮಕ್ಕಳಿಗೆ ಏನು ಒಂದು ರೋಲ್ ಮಾಡೆಲ್ ಅಂತ ತೋರಿಸ್ಬಿಟ್ಟು ಹೇಳ್ಕೊಡೋಕ್ಕೆ ಈಸಿ ಆಗುತ್ತೆ. ಸುಮ್ಮನೆ ನಾವು ಕಲೀರಿ ಅಂದರೆ ಕಲಿಯೋದಿಲ್ಲ. ಸೊ ನೀನು ಈ ಥರ ಆಗ್ಬೋದು, ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಒಂದು ರೋಲ್ ಮಾಡೆಲ್ ಅಂತ ತೋರಿಸ್ಬಿಟ್ಟು ಮಾಡ್ತೀವಿ. ಭಾಳಷ್ಟು ಜನ ಈಗ ಅದನ್ನ ಈ ಕನೆಕ್ಟಿವಿಟಿ ಜಾಸ್ತಿ ಇರೋದ್ರಿಂದ ಈ ಥರದ ರಿಯಾಲಿಟಿ ಶೋಗಳನ್ನೇ ತಂದೆ ತಾಯಿ ತೋರಿಸ್ತಾರೆ. ಕನ್ನಡದವರು ಬೇರೆ ಯಾವ ಭಾಷೆನೋ ಆಗಿರ್ಬೋದು, ರಿಯಾಲಿಟಿ ಶೋಗಳನ್ನೇ ತೋರಿಸ್ಬಿಟ್ಟು ನೋಡು ಆ ಥರ ನೀವು ಹಾಡ್ಬೋದು, ನಿಂಗೆ ಸ್ಟೇಜ್ ಸಿಗುತ್ತೆ. ಈಗ ಇಲ್ಲಿನೂ ಶುರು ಆಗಿದೆ. ಅದಕ್ಕೆ ನಿಮ್ದು ಕಿವಿ ಮಾತೇನು ಪೇರೆಂಟ್ಸಿಗೆ ಮತ್ತು ಮಕ್ಕಳಿಗೆ? ಅದನ್ನೇ ಹೇಳ್ತಿರೋದು, ಆ ಪ್ರೆಷರ್ ಹಾಕ್ದೇ ರೀ ಫಾರ್ ಎನಿ. ಬರೀ ಮ್ಯೂಸಿಕ್ ಅಂತಲ್ಲ, ನನ್ನ ಮಗಳಿಗೆ ಏನೋ ನೋಡು ನಿನ್ನ ಜೊತೆಗೆ ಸ್ಕೂಲ್ ಬರೋ ನಿನ್ನ ಕ್ಲಾಸಲ್ಲಿ ಇರೋ ಹುಡುಗಿ, ಶೀ ಸ್ಕೋರ್ಡ್ ಸೋ ಮಚ್, ವೈ ಯು ಹ್ಯಾವ್ ಇಟ್ ಯು ಸ್ಕೋರ್ಡ್ ಲೈಫ್ ಇವತ್ತಂತ ಕೇಳಿಲ್ಲ ನಾನು. ಏನೋ ಬರೀ ಮ್ಯೂಸಿಕ್ಕು ಅಂತಲ್ಲ, ಇವನು ಓದೋ ವಿಷಯ ಬಂದಾಗಲೂ ಅಷ್ಟೇ, ಡೋಂಟ್ ಕಂಪೇರ್ ಯುವರ್ ಕಿಡ್ಸ್ ವಿತ್ ಎನಿಬಡಿ ಎಲ್ಸ್. ಅವ್ರು ಬೇರೆ ಏನೋ ಟ್ಯಾಲೆಂಟ್ ಇರುತ್ತೆ, ಆ ಮಗು ಮಾಡೋಕ್ಕಾಗಲ್ಲ. ಅದೇ ಥರ ವೆನ್ ಇಟ್ ಕಮ್ಸ್ ಟು ಮ್ಯೂಸಿಕ್ ಆಲ್ಸೋ ನೆವರ್ ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾಳೆ, ನೀನು ಇದೆಯಾ ಕ್ಲಾಸ್ಗೆ ಹೋಗ್ತಿದ್ಯಾ, ಆಡೋದೇ ಇಲ್ಲ. ನೆವರ್ ಡೂ ದ್ಯಾಟ್, ನೆವರ್ ಡೂ ದ್ಯಾಟ್. ನಾನು ಹೇಳಿಲ್ವ ಐ ನೆವರ್. ನಮ್ಮ ಅಣ್ಣ ಎಲ್ಲ ಕಾಂಪಿಟೇಷನ್ಗಳು ಹೋಗಿದ್ದಾನೆ, ಮನೇಲಿ ಇರೋ ಟ್ರಾಫಿ ಗೀಫೀಸ್ ಎಲ್ಲ ಅವ್ನು ಗೆದ್ದು ಬಂದಿರೋದು. ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಂತೆ, ಡಿಸ್ಟ್ರಿಕ್ಟ್ ಲೆವೆಲ್ ಅಂತೆ, ಇಂಟರ್ ಕಾಲೇಜ್ ಅಂತೆ ಎಲ್ಲ. ನಾನು ಲೈಫಲ್ಲಿ ಒಂದು ಕಾಂಪಿಟೇಷನ್ ಹೋಗಿಲ್ಲ. But today I am in the field. He never took it up seriously. But so you don't know what is in store, but never compare with somebody else. Adi ella parents ge ಹೇಳುವಂತ ವಿಷಯ ನಾನು. Don't put pressure on your kid, by comparing with somebody else. Never. Just adding on to his point, ಇವಾಗ ನೀವು ಹೇಳಿದ್ದು ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಎಂಡ್ ಗೋಲ್ ರಿಯಾಲಿಟಿ ಶೋ ಅಂತ ಫಿಕ್ಸ್ ಆಗ್ಬಿಡ್ತಾರೆ. ಅವ್ರು ಹೇಳಿದ್ರಲ್ಲ ಒಂದು ಫ್ರೆಶ್ ಸಾಂಗಿಗೆ ಜೀವ ಕೊಡೋದು, ದೇ ಡೋಂಟ್ ನೋ ವಾಟ್ ದಟ್ ಇಸ್. ಅದಾದ್ಮೇಲೆ ಸೆಕೆಂಡ್ ಥಿಂಗ್ ಆ ಮಗು ಮೇಲೆ ವೈರಾಗ್ಯ ಬರುತ್ತೆ, ಈ ಮಗು ಅದು ಆಗುತ್ತೆ ಅಲ್ಲಿ. Yes, that has happened. There are incidents. Yeah. Okay, so this is rapid fire round. Okay, samosa Three favorite singer across the world. across the world. Yeah, it could be any genre, anything. Okay. Favorite singers. You can answer first. SPB sir, ಚಿತ್ರಾಮ್ಮ, ಜಾನಕಿ. SPB sir. Wow. If you are given an option to play a musical instrument, ಯಾವ್ದು ನೀವು ಚೂಸ್ ಮಾಡ್ತಿದ್ರೆ ಯಾಕೆ? ವೀಣೆ. ಯಾಕೆ? ಕಲ್ತಿದ್ದೀರಾ? ಇಲ್ಲ, ಕಲ್ತಿಲ್ಲ. ಸಿಕ್ಕಾಪಟ್ಟೆ ಆಸೆ. Even today I don't know how to One play. more question. I love. Okay. I would go with Mridangam or Violin. Okay. Okay. Let's Two favorite songs of Kannada. Kannada two favorite songs. ಯಾವ್ದಾದ್ರು ಹೇಳಿ. That's very difficult. Very difficult. ಇಲ್ಲ. ಆ ಟೂ ಪಕ್ಕದಲ್ಲಿ ಎಷ್ಟು ಸೊನ್ನೆ ಹಾಕೋಕ್ಕಾಗತ್ತೆ? Okay. Studio performance or live shows? Both. Both, yeah. Favorite food? Favorite food? ಬಿಸಿಬೇಳೆಬಾತ್. Everything. Not a foodie. Thank you. It was such a pleasure having you.